ಭೋವಿ ವಡ್ಡರ್ ಸಮಾಜವು ನಿಜವಾದ ಪರಿಶಿಷ್ಟ ಜಾತಿಗೆ ಸೇರಿದೆ. ಕಾಂಗ್ರೆಸ್ ಮುಖಂಡ ವಿ.ಎಸ್. ಉಗ್ರಪ್ಪನವರು ಸತ್ಯಾಸತ್ಯತೆ ಗೊತ್ತಿಲ್ಲದೆ ಪ್ರವರ್ಗ 1ಕ್ಕೆ ಸೇರಿದ ಭೋವಿ ಜನಾಂಗದವರನ್ನ ಪರಿಶಿಷ್ಟ ಜಾತಿಗೆ ಸೇರಿದವರು ಎಂದು ಪ್ರತಿಪಾದಿಸುತ್ತಿರುವುದು ತಪ್ಪು ಸಂದೇಶ. ಇದು ಖಂಡನೀಯವಾಗಿದೆ ಎಂದು ಜಿಲ್ಲಾ ಭೋವಿ ಜನಪರ ಕಲ್ಯಾಣ ಸಂಘದ ಪದಾಧಿಕಾರಿಗಳು ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಿ.ಎಸ್. ಉಗ್ರಪ್ಪನವರು ಮುಖ್ಯಮಂತ್ರಿಗಳ ಬಳಿ ಭೋವಿ ಜನಾಂಗದವರೇ ನಿಜವಾದ ಭೋವಿಗಳು, ಇವರ ಹೆಸರು ಹೇಳಿಕೊಂಡು ವಡ್ಡರ್ ಸಮುದಾಯದವರು ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಪಡೆಯುತ್ತಿದ್ದಾರೆ ಎಂದು ನಿವೇದಿಸಿರುವುದು ಖಂಡನೀಯ. ಸಂವಿಧಾನ ನೀಡಿದ ಮೀಸಲಾತಿಯ ಬಗ್ಗೆ ಸರಿಯಾಗಿ ತಿಳಿದುಕೊಂಡು ಉಚ್ಚರಿಸಬೇಕು. ನಿಮ್ಮ ವಿರುದ್ಧ ಉಗ್ರವಾಗಿ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಎಲ್ಲ ಒಂದೇ ಅಂತಕ್ಕಂಥದ್ದು, ಇವರೆಲ್ಲ ಬೀಗಸ್ತಾನ ಮಾಡ್ತಾರೆ, ಒಂದಕ್ಕೊಂದು ಸಂಬಂಧಗಳಿವೆ ಅಂತಕ್ಕಂಥದ್ದನ್ನು ಪರಿಗಣಿಸಿ 1977ರಲ್ಲಿ ಇಡೀ ಕರ್ನಾಟಕದ ತುಂಬೆಲ್ಲ ಭೋವಿ ವಡ್ಡರ್ ಅಂತಕ್ಕಂಥದ್ದನ್ನು ಉಪಯೋಗ ಮಾಡಿ ಅದಕ್ಕೆ ಪರ್ಯಾಯವಾಗಿರ್ತಕ್ಕಂಥದ್ದನ್ನು ಭೋವಿಗೆ ವಡ್ಡರ್, ಓಡ್, ವಡ್ಡೆ ಅಂತಕ್ಕಂಥ ಎಲ್ಲ ಪದಗಳನ್ನು ಒಂದೇ ಅಂತಕ್ಕಂಥದ್ದನ್ನು ಆವಾಗ ಮತ್ತು ಕಲ್ಲು ವಡ್ಡರು, ಮಣ್ಣು ವಡ್ಡರು, ತುಳುಗು ವಡ್ಡರು ಅನೇಕ ಒಂದು ಪದಗಳಿಂದ ಕರೆಯಲ್ಪಟ್ಟಿರ್ತಕ್ಕಂಥವ್ರು ಎಲ್ಲರೂ ಒಂದೇ, ಎಲ್ಲರೂ ಎಸ್ಸಿ, ಎಲ್ಲರೂ ವಡ್ರು, ಭೋವಿ ಅಂತಕ್ಕಂಥದ್ದನ್ನು ಪರ್ಯಾಯ ಪದಗಳಾಗಿ ಸೂಚಿಸಿ ಗೆಜೆಟ್ ಕೂಡ ನೋಟಿಫಿಕೇಶನ್ ಆಗಿದೆ. ಅದನ್ನು ಇನ್ನು ಈ ಭೋವಿಗಳನ್ನು ಇವರೇನಪ್ಪ ಅಂದ್ರೆ ಭೋವಿ ಅಂತ ತಿಳ್ಕೊಂಡು ಇತ್ತೀಚಲಾಗಿ ಮಕ್ಕಳ ಅಡ್ಮಿಷನ್ ಮಾಡೋದರಲ್ಲಿ ಸೇರ್ಪಡೆ ಮಾಡ್ತಾ ಇದ್ದಾರೆ. ಮೊನ್ನೆ ನಮ್ಮ ಗುಲ್ಬರ್ಗನಲ್ಲೇ ಈ ಯಾವ ಮಾರ್ಕೆಟ್ ಜನತಾ ಬಜಾರ್ನ ಒಂದು ಚುನಾವಣೆಯಲ್ಲಿ ಕೊಟ್ಟು ಒಂದು ಪ್ರಮಾಣ ಪತ್ರ ಪಡೆದು ಒರಿಜಿನಲ್ ಎಸ್ಸಿಯನ್ನೇ ಸೋಲಿಸಿರ್ತಕ್ಕಂಥದ್ದು ಉದಾಹರಣೆ ಇದೆ. ಆದರೆ ಅವ್ರ ಹಿಂದಿನ ಇತಿಹಾಸ ತಗೊಳ್ರಿ, ಅವರ ತಂದೆದ್ದಾಗಲಿ ಅವರ ಅಜ್ಜಂದಾಗಲಿ ಅವರು ಪ್ರವರ್ಗ 1ರಲ್ಲಿ ಪ್ರಮಾಣ ಪತ್ರ ಪಡೆದಿದ್ದಾರೆ. ಇವರ ಶಿಕ್ಷಣದಲ್ಲೇ ತಗೋರಿ, ಶಿಕ್ಷಣ ಸರ್ಟಿಫಿಕೇಟ್ನಲ್ಲಿ ಪ್ರವರ್ಗ 1ರಲ್ಲಿ ಬರ್ತಾರೆ. ಈಗೀಗ ಏನಪ್ಪ ಅಂತಂದ್ರೆ ನಮ್ಮನ್ನು ಭೋವಿ ಈ ಭಾಗದಲ್ಲಿ ವಡ್ರ ಅಂತ ಕರಿತಕ್ಕಂಥದ್ದನ್ನು ಭೋವಿ ಅಂತಕ್ಕಂಥ ಶಬ್ದ ನಾವು ಬಳಸೋದ್ರಿಂದ ಅವ್ರೇನು ಮಾಡಿದ್ರು, ಭೋವಿ ಅಂತಕ್ಕಂಥದ್ದು ಕನ್ಫ್ಯೂಸ್ ಮಾಡಿ, ಅಧಿಕಾರಿಗಳಿಗೆ ಕನ್ಫ್ಯೂಸ್ ಮಾಡಿ ಪ್ರಮಾಣ ಪತ್ರ ಪಡೆದು ನಿಜವಾದ ಪರಿಶಿಷ್ಟ ಜಾತಿಗೆ ಒಳಗೊಂಡಂಥವರಿಗೆ ಇವರು ತಮ್ಮ ಪ್ರಮಾಣ ಪತ್ರ ತಾವು ಕೂಡ ಪ್ರಮಾಣ ಪತ್ರ ಪಡೆದು ಈ ತೇಜವಧೆಯನ್ನು ಮಾಡ್ತಾ ಇದ್ದಾರೆ ನಿಜವಾದ ಈ ಪರಿಶಿಷ್ಟ ಜಾತಿಯವರಿಗೆ. ಉದಾಹರಣೆಗೆ ಹೇಳಬೇಕಾದ್ರೆ ಈ ನಮ್ಮ ಜನತಾ ಬಜಾರದ ಚುನಾವಣೆಯೇ ತಗೊಳ್ರಿ, ಅನೇಕ ಹೋರಾಟಗಳೇ ನಡೆದಿವೆ. ಆದರೂ ಕೂಡ ನಿಧಾನ ಆಮೆ ರೀತಿಯಲ್ಲಿ ಏನಪ್ಪ ಅಂದ್ರೆ ಅದರದ್ದು ಪ್ರಗತಿ ನಡೆದಿದೆ. ಕೋರ್ಟಿನಲ್ಲಿ ಕೂಡ ಕೋರ್ಟಿನಲ್ಲಿ ಕೂಡ ಕ್ಲಿಯರ್ ಆಗಿದೆ. ಆದೇಶ ಪತ್ರ ಹೋದ ಒಂದು ಸಭೆಯಲ್ಲಿ ನಾವು ಕೊಟ್ಟಿದ್ದೀವಿ ಎಲ್ಲ ಪತ್ರಕರ್ತರಿಗೆ, ನಮ್ಮ ಪರವಾಗಿ ಅವೆಲ್ಲ ಇರಲಿಕ್ಕಾಗಿ ನಾವು ಕಂಟಿನ್ಯೂ ನಡೆದಿದೆ ಅನ್ಯಾಯ. ಇದನ್ನು ತಡೆಗಟ್ಟಲಿಕ್ಕೆ ನಾವು ಸಾಕಷ್ಟು ಹೋರಾಟಗಳು ಮಾಡ್ತಾ ಇದ್ದೀವಿ, ಸಾಕಷ್ಟು ಪತ್ರಿಕಾಗೋಷ್ಠಿಗಳು ಮಾಡ್ತಾ ಇದ್ದೀವಿ. ಆದರೂ ಕೂಡ ಅದು ಪರಿಣಾಮಕಾರಿಯಾಗಿದೆ, ಕುಂಠಿತವಾಗಿದೆ. ಈಗ ನಾವು ಜಂಟಿಯಾಗಿ ನಾವು ಮಾಡಿದ್ದೀವಿ. ಯಾರು ನಮ್ಮ ರಮೇಶ್ ಕಮಲಾಪುರ್ ಅವರು ಮತ್ತು ಇನ್ನಿತರ ಅವರು ಬಾಬುರಾವ್ ಅವರು ಎಲ್ಲರೂ ಕೂಡಿ ನಾವು ಜಂಟಿಯಾಗಿ ನಾವು ಪತ್ರಿಕಾಗೋಷ್ಠಿ ಮಾಡಿದ್ದೀವಿ. ಆದರೆ ಅದು ಆದಷ್ಟು ಸ್ಪೀಡಾಗಿ ಆಗ್ತಾ ಇಲ್ಲ. ಅದಕ್ಕೆ ದಯವಿಟ್ಟು ಇಂಥ ಅನ್ಯಾಯಕ್ಕೆ ಈ ನಮ್ಮ ಉಗ್ರಪ್ಪನವರು ಏನಪ್ಪ ಅಂದರೆ ಕೈ ಹಾಕ್ತಾ ಇದ್ದಾರೆ. ಇದನ್ನು ನಾವು ಖಂಡಿಸ್ತೀವಿ. ಜೊತೆಗೆ ಇದೇ ರೀತಿ ಅವರು ಒಂದು ವೇಳೆ ಮುಂದುವರೆದಿದೆ ಆದರೆ ಇಡೀ ಕರ್ನಾಟಕದ ಭೋವಿ ವಡ್ಡರ ಜನಾಂಗ ಅವರ ಮನೆಯನ್ನು ಮುತ್ತಿಗೆ ಹಾಕ್ತೀವಿ ಅಂತಕ್ಕಂಥದ್ದನ್ನು ತಮ್ಮ ಮುಖಾಂತರ ನಾವು ಅವರಿಗೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೀವಿ ಅಂತಕ್ಕಂಥದ್ದು ಹೇಳಿ, ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538
786108.